ಗೆಳೆಯರೆ, ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ಪ್ರೇಮಾ ಗಾಣಿಗೇರಿ ಅವರ ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ. ಅದನ್ನು ಕೇಳೋಣ ಬನ್ನಿ. ಮೂಡಲಗಿ ತಾಲೂಕಿನ ದಿಟ್ಟ ಮಹಿಳೆ ಕೃಷಿ ಪಂಡಿತೆ ಪ್ರೇಮಾ ಗಾಣಿಗರ್. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಸುನದುಳಿ ಗ್ರಾಮದ ಕೃಷಿಕರಾದ ಪ್ರೇಮಾ ಗಾಣಿಗರ್ ದಿಟ್ಟ ಮಹಿಳೆ. ಕೃಷಿಯಲ್ಲಿ ತಮ್ಮದೇ ಆದ ವಿಧಾನವನ್ನು ಅನುಸರಿಸಿ ಯಶಸ್ಸನ್ನು ಕಂಡವರು. 8 ಎಕರೆ ಕೃಷಿ ಭೂಮಿ ಹೊಂದಿರುವ ಇವರ ಪ್ರಮುಖ ಬೆಳೆಗಳು ಕಬ್ಬು ಮತ್ತು ಅರಿಶಿಣ, ಜೊತೆಗೆ ಗೋವಿನ ಜೋಳ, ಸಜ್ಜಕ, ಹಣ್ಣು ಗಿಡಗಳು, ತರಕಾರಿ ಗಿಡಗಳನ್ನು ಬೆಳೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕು ಈಗ ಮೂಡಲಗಿ ತಾಲೂಕು ಎಂದು ಬದಲಾಗಿದೆ. ಈಗ ತಾಲೂಕಿನ ಸುನದುಳಿ ಗ್ರಾಮದ ಕೃಷಿಕರಾಗಿರುವ ಪ್ರೇಮಾ ಮತ್ತು ಅವರ ಪತಿ ಶಂಕರ್ ಪರಿಶ್ರಮ ವಹಿಸಿ ಕೃಷಿ ಮಾಡುತ್ತಾರೆ. ಇವರ ಇಬ್ಬರು ಮಕ್ಕಳು ವಿಶೇಷ ಚೇತನರು. ಆದರೆ ಪಾಲನೆ ಪೋಷಣೆಯ ಹೊಣೆಯನ್ನು ಇವರು ಮಾಡುವುದರೊಂದಿಗೆ ಕೃಷಿಯಲ್ಲೂ ಅಪೂರ್ವವೆನಿಸುವ ಸಾಧನೆಯನ್ನು ಮಾಡಿದ್ದಾರೆ. 8 ಎಕರೆಯ ಹಿಡುವಳಿಯಲ್ಲಿ ಇವರು ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. 2 ಹಸು, 2 ಎಮ್ಮೆಗಳನ್ನು ಸಾಕಿದ್ದಾರೆ. ಹಾಲು ಮನೆ ಖರ್ಚಿಗಾಗುವಷ್ಟು ಸಿಗುತ್ತದೆ. ಉಳಿದಂತೆ ಈ ಜಾನುವಾರುಗಳ ಸಗಣಿ, ಗಂಜಲ ಕೃಷಿಯಲ್ಲಿ ಗೊಬ್ಬರವಾಗಿ ಬಳಕೆಯಾಗುತ್ತೆ. ನೀರಾವರಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಇವರು ಕೊಳವೆ ಬಾವಿಯನ್ನು ಕೊರೆಸಿದ್ದಾರೆ. ಜೊತೆಗೆ ಇವರ ಜಮೀನು ಪಕ್ಕದಲ್ಲೇ ಘಟಪ್ರಭಾ ನದಿ ಹರಿಯುತ್ತಿದೆ. ಹಾಗಾಗಿ ನೀರಿಗೆ ಯಾವುದೇ ತೊಂದರೆ ಇಲ್ಲ. ಕೃಷಿಗೆ ಬೇಕಾಗುವ ನೀರು ವರ್ಷಪೂರ್ತಿ ಲಭ್ಯವಾಗುತ್ತದೆ. ಕೃಷಿಗೆ ಬೇಕಾಗುವ ಗೋವಾಧಾರಿತ ರಸಾವರಿಗಳನ್ನು ಇವರೇ ತಯಾರಿಸಿ ಕೃಷಿಗೆ ಒದಗಿಸ್ತಾರೆ, ಸಿಂಪಡಣೆ ಮಾಡುತ್ತಾರೆ. 2016-17ರಲ್ಲಿ ಘೋಷಿತವಾಗಿದ್ದ ಕೃಷಿ ಪಂಡಿತ ಪ್ರಶಸ್ತಿ ಇವರಿಗೆ ಲಭಿಸಿದ್ದು 2020ರಲ್ಲಿ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿತ್ತು. ಕೃಷಿ ಇಲಾಖೆ ಕೊಡಮಾಡುವ ಆತ್ಮ ಯೋಜನೆಯ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯು ಇವರಿಗೆ ಸಂದಿದೆ. ಧಾರವಾಡ ಯೂನಿವರ್ಸಿಟಿಯವರು ಇವರನ್ನು ಗೌರವಿಸಿದ್ದಾರೆ. ಕನ್ನಡಪ್ರಭ ಸೇರಿದಂತೆ ನಾಡಿನ ಹಲವಾರು ಪತ್ರಿಕೆಗಳು ಇವರ ಕೃಷಿ ಸಾಧನೆಯನ್ನು ಗುರುತಿಸಿ ಗೌರವಿಸಿದೆ. ಗಂಡ ಹೆಂಡತಿ ಇಬ್ಬರು ದಿನಪೂರ್ತಿ ಶ್ರಮ ವಹಿಸಿ ಕೃಷಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆಯಾದ್ದರಿಂದ ಕೆಲಸಗಾರರ ಅವಲಂಬನೆ ಕಡಿಮೆಯಾಗಿದೆ. ವಾರ್ಷಿಕವಾಗಿ ಎಲ್ಲ ಖರ್ಚು ಕಳೆದು ಇವರಿಗೆ 8 ಲಕ್ಷ ರೂಪಾಯಿ ಕೃಷಿಯಿಂದ ಉಳಿತಾಯವಾಗುತ್ತಿದೆ. ಮಾರುಕಟ್ಟೆ ಸಮಸ್ಯೆ ಇಲ್ಲ. ಮೌಲ್ಯವರ್ಧನೆಯನ್ನು ಇವರು ಮಾಡುತ್ತಾ ಇಲ್ಲ. ಇವರ ಉತ್ಪನ್ನಗಳು ಸ್ಥಳೀಯವಾಗಿ ಮಾರಾಟವಾಗುತ್ತೆ. ಕಬ್ಬನ್ನು ಫ್ಯಾಕ್ಟರಿಗೆ ಹಾಕ್ತಾರೆ. ಕೃಷಿಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಸಾವಯವ ಪದ್ಧತಿಯ ಕೃಷಿಯಾದ್ದರಿಂದ ರೋಗ ಬಾಧೆಗಳು ಕಡಿಮೆ. ಇಬ್ಬರು ವಿಕಲಚೇತನ ಮಕ್ಕಳೊಂದಿಗೆ ಪ್ರೇಮಾ ಮತ್ತು ಶಂಕರ್ ದಂಪತಿ ನೆಮ್ಮದಿಯ ಬದುಕು ಕಟ್ಟಿಕೊಂಡಿದ್ದಾರೆ. ಕೃಷಿಯಲ್ಲಿ ಸಂತೃಪ್ತಿ ಅಡಗಿದೆ ಎಂಬುದು ಇವರ ಮನದಾಳದ ಮಾತು. ಗೆಳೆಯರೆ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.